महाराज की जय। साधु संत महाराज की जय। श्री गुरुदेव ಶ್ರೀ ಶ್ರೀ ಶ್ರುತಿಯ ಬ್ರಹ್ಮನಿಷ್ಠರಾದಂಥ ಸಿದ್ಧಲಿಂಗೇಶ್ವರ ಮಹಾಸ್ವಾಮಿಗಳವರು ಪರಮ ಪವಿತ್ರ ಪಾದಗಳಿಗೆ ನನ್ನ ಭಕ್ತಿಯ ಪ್ರಣಾಮಗಳನ್ನು ಅರ್ಪಿಸುತ್ತಾ, ಹಾಗೆ ಶ್ರೀ ಶ್ರೀ ಶ್ರುತಿಯ ಬ್ರಹ್ಮನಿಷ್ಠರಾದಂಥ ಶ್ರೀ ದುಂಡೇಶ್ವರ ಅಪ್ಪಾಜಿಯವರ ಪರಮ ಪವಿತ್ರ ಪಾದಗಳಿಗೆ ನನ್ನ ಶತಕೋಟಿ ನಮಸ್ಕರಿಸುತ್ತಾ, ಹಾಗೆ ನನ್ನ ವೇದ ವಿದ್ಯಾಗುರುಗಳಾದಂಥ ಮಹೇಶ್ ಗುರುಜಿಯವರಿಗೂ ಕೂಡ ನಮಸ್ಕರಿಸುತ್ತಾ, ಸಂಸ್ಕೃತ ಮತ್ತು ಸಂಗೀತ ಶಿಕ್ಷಕರಿಗೂ ಕೂಡ ನಮಸ್ಕರಿಸುತ್ತಾ ನಮ್ಮ ಪುರಾಣವನ್ನು ಚಾಲು ಮಾಡ್ತೀವಿ ರೀ. ಒಂದು ಸ್ವಲ್ಪ ಅಪ್ಪಾರ ಭಾಳ ಸಮಯ ಕೊಟ್ಟಿಲ್ಲ ರೀ. ಮೊನ್ನೆ ಅಪ್ಪಾರ ಶಾಲೆ ಒಳಗಿನ ಮಕ್ಕಳನ್ನ ಇಲ್ಲಿ ಕರೆಸಿರಿ. ಯಾಕಪ್ಪ ಅಂತಂದ್ರೆ ಈಗ ಸಣ್ಣ ಪುಟ್ಟ ಮಕ್ಕಳು ಚಟ ಮಾಡಕತ್ತಾರ. ಸಣ್ಣ ಪುಟ್ಟ ಮಕ್ಕಳು ಚಟ ಮಾಡತ್ತಾರ. ಚಟ ಮಾಡಬಾರ್ದಂತ ಅಪ್ಪರು ತಿಳುವಳಿಕೆ ಹೇಳಕ್ಕೆ ಕರೆದಿರಿ. ಒಂದು ಊರೊಳಗೆ ಒಬ್ಬರ ಸರ್ ಮಗಳು ಇರ್ತಾಳ್ರಿ. ಸೌಮ್ಯ ಸಮೂಹದ ಮಗಳು ಇರ್ತಾಳ್ರಿ. ಸರ್ ಮಗಳನ್ನ ಮದುವೆ ಮಾಡಿಕೊಡ್ಬೇಕಂಥೇಳಿ ಒಬ್ಬ ಸಿಟಿಗೆ ಮದುವೆ ಮಾಡಿಕೊಡ್ಬೇಕಂಥೇಳಿ ಮದುವೆನೂ ಚಾಲು ಮಾಡ್ತಾರೆ. ಮದ್ವೆ ರೆಡಿ ಮಾಡ್ತಾರೆ. ಮದ್ವೆ ರೆಡಿ ಮಾಡ್ತಾರೆ. ತಂದೆ ಮದುವೆಗೆ ಬೇಕಾದಂಥ ಎಲ್ಲ ಸಾಮಾನುಗಳನ್ನ ತರ್ತಾರೆ. ಮದುವೆಗೆ ಮದುವೆಗೆ ಸುರ್ಗಿ ಜೋರನ ತರಿಸ್ತೀರಲ್ಲ, ಟೇಜ್ರಿ ಪ್ರೀಜಾ ಎಲ್ಲ ತರಿಸ್ತೀರಲ್ಲ. ಮತ್ತು ಏನಾರ ಕೊಡ್ಲಿಕ್ಕೆ ಆ ಮಗಳು ಜಗಳನ್ನ ತೆಗಿತಾಳ್ರಿ. ತೆಗಿತಾಳ್ರಿ ತೆಗಿಲಿಕ್ಕರು ಆತ್ಯ ಬಿಡಂಗಿಲ್ರಿ. ನಿಮ್ಮ ಮಗಳಿಗೆ ಕಾಟ ಕೊಡಕತ್ತಾಳ. ಅದಕ್ಕೆ ಮಕ್ಕಳಿಗೆ ನೀವು ಮದುವೆ ಮಾಡಿ ಕೊಡದ ಮುಂದೆ ಟೇಜ್ರಿ ಎಲ್ಲ ಏನೂ ಜಡ್ಡು ಬಿಡಲಾರ್ದ ಎಲ್ಲ ಕೊಟ್ಟು ಕಳಿಸ್ತೀರಿ ಮದುವೆ ಮಾಡಿ. ಹಂಗೆ ಆ ಸರ್ಗಳು ಮಗಳ ಮದುವೆ ಮಾಡ್ತಾರಂತ ಮಾಡಿ ಹಚ್ಕೊಡ್ತಾರಂತ. ಹಚ್ಕೊಟ್ಟು ಮಗಳು ಅತ್ತಿ ಮನೆಗೆ ಕಾಲಿಡ್ತಾಳಂತ. ಕಾಲಿಟ್ಟು ಹೋಗ್ತಾಳಂತ. ಹೋಗಿ ತಂದೆಯವರು ಹೊಸ ಟೇಜ್ರಿ ಫ್ರೀಜಾ ಎಲ್ಲ ಕೊಡಿಸಿಕೊಟ್ಟಿರ್ತಾರೆ ಮಗಳಿಗೆ ಅಂಥೇಳಿ. ಕೊಡಿಸಿಕೊಟ್ಟಿರೋದ್ರೊಳಗೆ ಮರುದಿವ್ಸ ಗಂಡ ಏನು ಮಾಡ್ತಾರಪ್ಪ ಅಂತಂದ್ರೆ ಸೌಮ್ಯ ಸ್ವಭಾವದ ಮಗಳಿರ್ತಾಳೆ. ಈಗ ಏನು ಗೊತ್ತಿರಲ್ಲ. ಅವಾಗ ಟೇಜ್ರಿ ಒಳಗೆ ನಿಮ್ಮ ತಂದೆಯವರು ಹೊಸಾದ ಟೇಜ್ರಿ ಕೊಡ್ಸ್ಯಾರ, ಅದ್ರೊಳಗೆ ಏನಾರ ಒಂದು ಇಷ್ಟು ಜೋಡಣ ಇಡು ಎಲ್ಲ ಅಂತ ಹೇಳಿ ಆಗ ಗಂಡ್ರ ಹೋಗಿ ಆಫೀಸ್ಗೆ ಹೋಗ್ಬಿಡ್ತಾರೆ. ಅವಾಗ ಆಕೆ ಏನು ಮಾಡ್ತಾಳ್ರಿಪ್ಪ ಅಂತಂದ್ರೆ ಆಕೆ ಗೊತ್ತಿರಲ್ರಿ. ಟೇಜ್ರಿ ಅನ್ನೋದು ಯಾಕ್ರಿ? ಟೇಜ್ರಿ ಒಳಗೆ ಏನು ಇಡ್ತೀರಿ? ಬೆಳ್ಳಿ ಬಂಗಾರ ಸೇರಿ ಹೊಸ ಬಟ್ಟೆಗಳು ಇಡ್ತೀರಿ. ಆಕೆ ಆ ತಾಯಿ ಏನು ಮಾಡ್ತಾಳ್ರಿ ಅಂದ್ರೆ ಎಲ್ಲ ಇಡೋಣ ಅಂತಲೇ ರೀ ಒಂದು ಮನ್ಯಾಗ ಏನೂ ಬಿಡಲಾರ್ದ ಅರಿಬಿ ರೊಕ್ಕ ಬೆಳ್ಳಿ ಬಂಗಾರ ಕಸಬರ್ಗಿ ಎಲ್ಲ ಟೇಜ್ರಿ ಒಳಗೆ ತುಂಬ್ತಾಳ್ರಿ. ಆಕೆಗೆ ಟೇಜ್ರಿ ಒಳಗೆ ಏನು ಇಡ್ಬೇಕು ಅನ್ನೋದಾಗ ಗೊತ್ತಿರಲ್ರಿ. ಏನು ಇಡ್ಬೇಕು ರೀ? ಬಂಗಾರ ಬೆಳ್ಳಿ ಇಡ್ಬೇಕ್ರಲ್ಲ. ಪರಿಸಿ ಹೊಸದು ಅರಿಬ್ರಿ ಅರ್ವಿ ಸೆಕ್ರೆಟ್ರಿ ಹೋಗಿಡ್ತಾಳ್ರಿ. ಹೋಗಿ ಪಚ್ಚಂಗಿ ಕೀಲಿ ಹಾಕೊಂಡು ಕುಂಡಿರ್ತಾಳೆ. ಗಂಡ ಬರ್ತಾನೆ. ಗಂಡ ಬಂದು ಕೇಳ್ತಾನೆ, ಟೇಜ್ರಿ ಒಳಗೆ ಎಲ್ಲ ಇಟ್ರಿ ಅನ್ನಿ ಅಂತಂದು. ಇಟ್ಟೇನ್ರಿ ಅಂತಂತ ಆಳತ್ತ. ಗಂಡ ಟೇಜ್ರಿ ತೆಗೆದು ನೋಡ್ತಾನಂತ. ಕಸಬರಿಗೆ ಎಲ್ಲ ಮೈ ಮೇಲೆ ಬೀಳ್ತಾವ. ಇದು ಯಾಕೆ ಹೇಳಕತ್ತೀನಪ್ಪ ಅಂತಂದ್ರೆ ಈ ದೇವ ಕೊಟ್ಟಂಥ ಈ ಶರೀರದ ಟೇಜ್ರಿ ಒಳಗೆ ನಾವು ಸಿಗರೇಟ ಗುಟ್ಕ ಮಾವ ತಿನ್ನೋದು ಮಾಡಕತ್ತೀವಿ ಅಂದ್ರೆ ಈ ಶರೀರ ಹಾಳಾಗೋದಂಥದ್ದು ಗೊತ್ತಿರ್ತದೆ. ಅದಕ್ಕೆ ಈ ಭಗವಂತ ಕೊಟ್ಟಂಥ ಈ ಟೇಜ್ರಿ ಶರೀರದೊಳಗೆ ನಾವು ಗುರು ಕಲಿಸಿದಂಥ ಭಾವನೆ ಮತ್ತು ಗುರು ಏನು ಕಲಿಸಿರ್ತಾನಲ್ಲ ಅವನ್ನೆಲ್ಲ ಭಕ್ತಿ ಭಾವನೆ ವಿನಯತೆಯನ್ನು ಈ ಶರೀರ ಟೇಜ್ರಿ ಒಳಗೆ ತುಂಬಿ ಕೀಲಿ ಹಾಕಿದ್ವು ಅಂದ್ರೆ ನಮಗೆ ಯಾವ ರೋಗ ರುಜಿನ ಯಾವ ಬರಂಗಿಲ್ಲ. ಇನ್ನೊಂದ್ರಿ
ಒಬ್ಬ ಗಂಡ ಕುಡಿದು ಬರ್ತಿದಂತ್ರಿ. ಗಂಡ ಕುಡಿದು ಬರ್ತಿದಂತ ಊಟಕ್ಕೆ ನೀಡಕ್ಕೆ ಹೋದ್ಲಂತ ಗಂಡ ಹಚ್ಚಿದ ತಾಟ್ ಬಿಸಾಡಿ ಹೋದಾರತ್ರಿ. ಏನು ಮಾಡಿದಿ ಇದು ಅಡಿಗೆ ಅತ್ತಾರ, ಅದಕ್ಕೆ ರುಚಿನೇ ಇಲ್ಲ, ಒಂದಿಟ್ಟು ಚಲೋ ಇಲ್ಲ ಅಂತ ಹೇಳಿ ತಾಟ್ ಬಿಸಾಡಿ ಹೋಗಿದ್ದು. ಆಕೆ ಹೆಂಡತಿ ಮಸ್ತ್ ಬಳಿ ಹರಿಸಿ ಕಪಾಳಿ ಕೊಡ್ತಾಳೆ ಗಂಡಗೆ ಕಪಾಳಿ ಕೊಡ್ತಾಳೆ. ಹಂಗಲ್ಲ, ಮನ್ಯಾಗಿನ ಅಡಿಗೆ ಸೀಮೆ ಆಗಿಲ್ಲ ಅಂಥೇಳಿ ತಾಟ್ ಬಿಸಾಡಿ ಹೋಗಿತ್ತಿ. ಅದ ದಾರು ಒಳಗಿನ ಎಣ್ಣೆ ಒಮ್ಮೆರ ಸೀಮೆ ಇಲ್ಲ ಅಂಥೇಳಿ ಒಮ್ಮೆರ ಬಿಸಾಡಿ ಹೋದ್ ಬಂದ ಜನ. ಒಮ್ಮೆರ ಕಂಠ ಪೂರ್ತಿ ಕುಡ್ದು ಬರ್ತಿ, ಒಮ್ಮೆರ ಅದು ರುಚಿ ಇಲ್ಲ ಅಂಥೇಳಿ ಒಮ್ಮೆರ ಬಿಸಾಡಿ ಹೋದ್ ಬಂದ ಜನ. ನೀ ಪತಿ ಅಲ್ಲ, ನೀ ಕಿತಾಪತಿ. ನೀ ಒಮ್ಮೆ ಕುಡಿದು ಚಾಪತಿ ಆಗೋಕ್ಕಿಂತ ಒಮ್ಮೆ ನಾಪತಿನ ಆಗೋದು ನೀ ಅಂತ ಹೇಳೋದು. ಇನ್ನೊಂದ್ರಿ, ಸಿಗರೇಟ್ ಯಾರು ಸೇರ್ತಾರ? ಸಿಗರೇಟ್ ಆ ಹೆಣ್ಮಗಳು ಎಂತಿರ್ತೈತ, ನೀನು ನನಗೆ ಸೌಂತಿದ್ದಂಗತ್ತು. ಮದುವಾದ ಹೆಣ್ಮಗಳು ಹೇಳ್ತಿರ್ತೈತ್ರ ಅದು ಸಿಗರೇಟ್, ನೀ ನನಗೆ ಸೌಂತಿದ್ದಂಗೆ. ನೀ ಹಂಗೆ ಅಗ್ನಿ ಸಾಕ್ಷಿಯಾಗಿ ಗಂಡನ ಕೈ ಹಿಡಿದು ಬಂದಿಲ್ಲೋ, ನಾನು ಅಗ್ನಿ ಸಾಕ್ಷಿಯಾಗಿ ನನ್ನ ಗಂಡನ ಕೈ ಹಿಡ್ದೀನಿ. ನೀನು ನನಗೆ ವ್ಯತ್ಯಾಸ ಏನಪ್ಪ ಅಂತಂದ್ರೆ ಆ ಸಿಗರೇಟ್ ಜುಟ್ಟು ಹೇಳ್ತೈತ್ರಿ. ನೀನು ಅಗ್ನಿ ಸಾಕ್ಷಿಯಾಗಿ ಗಂಡನ ಕೈ ಹಿಡಿದು ಅವನು ಕೂಡ ಇದ್ದ ಜೀವನ ಮಾಡಕ್ಕೆ ಬಂದಕ್ಕಿ ನಾ ಇವನ ಮ್ಯಾಗ ಕರ್ಕೊಂಡು ಹೋಗಕ್ಕೆ ಬಂದಕ್ಕಿ. ಯಾರು ಸಿಗರೇಟ್ ಸೇರ್ತೀರಿ? ಇದು ನೋಡ್ರಿ. ಇಷ್ಟು ಹೇಳಿ ನಮ್ಮ ಅಪಾರ ಇಷ್ಟ ಹೇಳಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಅದಕ್ಕಾಗಿ ಇದ್ರಾಗ ಏನಾದರೂ ಒಂದಿಷ್ಟು ತಪ್ಪಾಗಿದ್ರೆ ತಂದೆಯರು ತಾಯಿಯರು ತಾವೆಲ್ಲರೂ ದಯವಿಟ್ಟು ಕ್ಷಮಿಸಬೇಕನ್ನೋಂಥ ಮಾತನ್ನು ಹೇಳ್ತಾ ಧನ್ಯವಾದಗಳು. ರಾಜಾದಿರಾಜ ಸದ್ಗುರುನಾಥ ಸಿದ್ಧಲಿಂಗೇಶ್ವರ ಮಹಾರಾಜ್ ಕಿ ಜೈ. ರಾಜಾದಿರಾಜ ಸದ್ಗುರುನಾಥ ದುಂಡೇಶ್ವರ ಮಹಾರಾಜ್ ಕಿ ಜೈ. ಸಾಧು ಸಂತ महाराज की जय. श्री गुरुदेव दत्त दत्त अवधूत.